ರೈಡರ್ ಆಗಿ ಹನುಮನಗೌಡ, ರೈಟ್ ಕಾರ್ನರ್ ಭಾಗದಲ್ಲಿ ಶರತ್, ರಾಯಚೂರು ಲೆಫ್ಟ್ ಕಾರ್ನರ್ ಹುಲೇಶ್, ಲೆಫ್ಟ್ ಇನ್ ಅಮರೇಶ್, ಲೆಫ್ಟ್ ಕವರ್ ಶರಣ್ ಬಸವ, ಸೆಂಟರ್ನಲ್ಲಿ ಕನಕಪ್ಪ, ರೈಟ್ ಕವರ್ನಲ್ಲಿ ಮೊಹಮ್ಮದ್, ರೈಟ್ ಇನ್ನಲ್ಲಿ ರಂಗಪ್ಪ, ರೈಟ್ ಕಾರ್ನರ್ನಲ್ಲಿ ಲಕ್ಕಪ್ಪ. ಎಸ್, ಈಗಾಗಲೇ ಮ್ಯಾಚ್ ಸ್ಟಾರ್ಟ್ ಆಗಿದೆ. ರಾಯಚೂರಿನ ಶರತ್ ಫಸ್ಟ್ ರೈಡ್ನಲ್ಲಿ ಡಿಫೆನ್ಸ್ ಅನ್ನು ಚೆಕ್ ಮಾಡಿ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿರೋದು. ಕೊಪ್ಪಳದ ಮೊದಲ ರೈಡನ್ನು ಆರಂಭಿಸ್ಕೊಳ್ತಾ ಇದ್ದಾರೆ ಶರಣ್ ಬಸವ, ರೈಟ್ ರೈಡರ್ ಇವರು. ಇಲ್ಲಿ ಪಾಯಿಂಟ್ ಪಡ್ಕೊಂಡಿದ್ದಾರೆ. ಲೆಫ್ಟ್ ಇನ್ ಜಾಗದಲ್ಲಿದ್ದಂತ ಹನುಮೇಶ್ ಔಟ್ ಆಗಿ ಅಂಕಣದ ಹೊರಗಡೆ ನಡೀತಾ ಇರೋದು. ರಾಯಚೂರಿನ ಸತೀಶ್ ಸಾಕಷ್ಟು ಪ್ರಯತ್ನ ಇತ್ತು. ಇಲ್ಲೊಂದೊಳ್ಳೆ ಆಂಕಲ್, ಅದ್ಭುತವಾದಂತ ಹಿಡಿತ. ಕೊಪ್ಪಳ ಒಂದೊಳ್ಳೆ ಸ್ಟಾರ್ಟ್ ಅನ್ನ ತೆಗೆದುಕೊಂಡಿದ್ದಾರೆ. ಹನುಮನಗೌಡ ಕೊಪ್ಪಳದ ಒಬ್ಬ ಸ್ಟಾರ್ ಪ್ಲೇಯರ್. ಲಕ್ಕಪ್ಪ ಔಟ್ ಆಗಿ ಅಂಕಣದ ಹೊರ ನಡೀತಾ ಇರೋದು. ಎಂತ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ಕೊಪ್ಪಳದ ಆಟಗಾರರು ಈ ಮ್ಯಾಚ್ನ ಸ್ಟಾರ್ಟಿಂಗ್ನಿಂದಲೇ ಒಂದೊಳ್ಳೆ ಸ್ಟ್ರಾಟಜಿಯೊಂದಿಗೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ, ಒಂದು ಉತ್ತಮವಾದಂಥ ಟಚ್ ಪಾಯಿಂಟ್. ರಾಯಚೂರಿನ ಜರ್ಸಿ ನಂಬರ್ 2 ಆಟಗಾರ ಲೆಫ್ಟ್ ರೈಡರ್ ಇವರು. ಎಂತ ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್. ರೈಟ್ ಕಾರ್ನರ್ ಭಾಗದಿಂದ ಈ ಬಾರಿ ಸಾಕಷ್ಟು ಪ್ರಯತ್ನ ಇತ್ತು. ಆಂಕಲ್ ಹೋಲ್ಡ್ ಬಂದ ತಕ್ಷಣ ರೈಡರ್ನ ಒಂದು ಸ್ವಲ್ಪ ಡಿಫೆಂಡರ್ ರಿಲೀಸ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಇತ್ತು, ಆದರೆ ಅಷ್ಟು ಕ್ವಿಕ್ ಆಗಿ ಟ್ಯಾಕಲ್ ಬಂದಿದೆ. ಅದೇ ರೀತಿ ಆಲ್ಔಟ್ ಪಾಯಿಂಟ್ಸ್ ಅನ್ನ ಸಹ ಇಲ್ಲಿ ಕೊಪ್ಪಳದ ಆಟಗಾರರು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲೇ ಆಲ್ಔಟ್ ಅನ್ನ ಪಡ್ಕೊಂಡಿರೋದು ಕೊಪ್ಪಳ ಟೀಮ್ಗೆ ಒಂದೊಳ್ಳೆ ಆರಂಭ, ಜೊತೆಲಿ ಆತ್ಮವಿಶ್ವಾಸ ಕೂಡ ಇಲ್ಲಿ ಹೆಚ್ಚಾಗ್ತಾ ಇರೋದು ಕೊಪ್ಪಳಗೆ. ರಾಯಚೂರಿನ ಲೆಫ್ಟ್ ರೈಡರ್ ಇವರು. ಕನಕಪ್ಪ ಅದ್ಭುತವಾದಂತಹ ಒಂದು ಟಚ್ ಮೂಲಕ ಇಲ್ಲಿ 1 ಪಾಯಿಂಟ್ ಅನ್ನ ಪಡ್ಕೊಂಡಿದ್ದಾರೆ. ಕೊಪ್ಪಳದ ಹನುಮನಗೌಡ, ನಾವು ಇವರ ಆಟವನ್ನು ಫಸ್ಟ್ ಮ್ಯಾಚ್ ಅಲ್ಲೂ ಸಹ ನೋಡಿದ್ವಿ. ಬಹಳ ಅದ್ಭುತವಾದಂತಹ ಒಂದು ಪ್ರದರ್ಶನ ನೀಡಿದ್ರು. ಈ ಮ್ಯಾಚ್ ನಲ್ಲಿ ಹನುಮನಗೌಡ ಯಾವ ರೀತಿಯಾದಂತಹ ಒಂದು ಪ್ರದರ್ಶನ ನೀಡ್ತಾರೆ. ರಾಯಚೂರಿನ ಲಕ್ಕಪ್ಪ, ಎಂಥ ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್ ಇಲ್ಲಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಒಂದು ಬಿಗಿಯಾದಂತಹ ಟ್ಯಾಕಲ್ ಅನ್ನ ಸಾಧಿಸಿಕೊಂಡಿದ್ದಾರೆ. ಎಂಥ ಒಂದು ಅದ್ಭುತವಾದಂತಹ ಸ್ಟಾರ್ಟ್ ಇಲ್ಲಿ ಕೊಪ್ಪಳದ ಆಟಗಾರರಿಂದ. ಮತ್ತೆ ರೈಡ್ನಲ್ಲಿ ಕೊಪ್ಪಳದ ಹನುಮೇಶ್. ಗಂಡಬೇರುಂಡ ಟ್ರೋಫಿ ಪವರ್ಡ್ ಬೈ ಎಲಿವೇಟ್ ಇಂಡಿಯಾ ಸ್ಪೋರ್ಟ್ಸ್. ಸಾಕಷ್ಟು ಹೊಸ ಬದಲಾವಣೆಗಳೊಂದಿಗೆ
ಗಂಡಬೇರುಂಡ ಟ್ರೋಫಿ ಉತ್ತರ ವಲಯ ಕುಂದಾನಗರಿ ಬೆಳಗಾವಿಯ ಹಾರುಗೇರಿಯಲ್ಲಿ ನಡೀತಾ ಇರೋದು. 3 ದಿನಗಳ ಕಾಲ ಒಂದು ಪವರ್ಫುಲ್ ಪ್ಯಾಕೇಜ್ ಇರುತ್ತೆ. ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್. ರಾಯಚೂರು ತನ್ನ 2ನೇ ಪಾಯಿಂಟ್ಸ್ ಅನ್ನ ಇಲ್ಲಿ ಪಡ್ಕೊಳ್ತಾ ಇರೋದು. ಕೊಪ್ಪಳದ ಹನುಮನಗೌಡ ರೈಟ್ ರೈಡರ್ ಇವರು. ಒಬ್ಬ ಪ್ರಮುಖ ರೈಡರ್ನ ಟಾರ್ಗೆಟ್ ಮಾಡಿದ್ರು ಅಂತ ಕಾಣಿಸುತ್ತೆ ಹನುಮನಗೌಡ. ರಾಯಚೂರಿನ ಹುಲ್ಲೇಶ್ ಅವರು ಔಟ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ. ರಾಯಚೂರಿನ ಲಕ್ಕಪ್ಪ ಒಂದು ಸ್ಪೀಡ್ ಆದಂತ ಫುಟ್ವರ್ಕ್ ಅನ್ನ ಸಹ ನೋಡಬಹುದು. ಇಲ್ಲಿ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ ಕೂಡ ಆಯಿತು. ಲಕ್ಕಪ್ಪ ಕೊನೆಯ ಕ್ಷಣದವರೆಗೂ ಸಹ ಪಾಯಿಂಟ್ಸ್ಗಾಗಿ ಸಾಕಷ್ಟು ಹೋರಾಟ ಮಾಡ್ತಾ ಇದ್ರು. ಬಟ್ ಇಲ್ಲಿ ಲಾಬಿಯನ್ನ ಪ್ರವೇಶ ಮಾಡಿ ಸೆಲ್ಫ್ ಔಟ್ ಆಗಿ ಗ್ರೌಂಡ್ ಇಂದ ಆಚೆ ಹೋಗ್ತಾ ಇರೋದು ಲಕ್ಕಪ್ಪ. ಮಿಸ್ಟೇಕ್ ಮಾಡಿದ್ರು. ಆ ಲಾಸ್ಟ್ 5 ಸೆಕೆಂಡ್ಸ್ ಇರುವಾಗ ಎಂಟಿ ರೈಡ್ ಒಂದಿಗೆ ವಾಪಸ್ ಆಗ್ಬೋದಾಗಿತ್ತು. ಯಾಕೆ ರಿಸ್ಕ್ ಅನ್ನ ತೆಗೆದುಕೊಂಡ್ರು ಅಂತ ಗೊತ್ತಾಗಿಲ್ಲ. ಬಟ್ ಇಲ್ಲಿ ರಾಯಚೂರಿನ ಶರಣಬಸವ ಟ್ಯಾಕಲ್ ಮಾಡೋದಕ್ಕೆ ಮುಂದಾಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಫಸ್ಟ್ ಹಾಫ್ನ ಆರಂಭಿಕ ಹಂತದಲ್ಲೇ ಕೊಪ್ಪಳ 12 ಪಾಯಿಂಟ್ಸ್ನ ಲೀಡನ್ನ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅರ್ಪಿಸುವ ಗಂಡಬೇರುಂಡ ಟ್ರೋಫಿ ಪವರ್ಡ್ ಬೈ ಎಲಿವೇಟ್ ಇಂಡಿಯಾ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್. ಒಂದು ಅದ್ಭುತವಾದಂತಹ ಕಬಡ್ಡಿ ಪಂದ್ಯಾವಳಿ. ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಅಧೀನದಲ್ಲಿ ಬ್ರಾಡ್ಕಾಸ್ಟ್ ಪಾರ್ಟ್ನರ್ ಆಗಿ ಎಬಿಪಿ ನೆಟ್ವರ್ಕ್ ಅಂಡ್ ಸ್ಪೋರ್ಟ್ಸ್ ಲೈವ್, ಡಿಜಿಟಲ್ ಮೀಡಿಯಾ ಪಾರ್ಟ್ನರ್ ಆಗಿ ಕಬಡ್ಡಿ ಸ್ಟೋರಿ, ಫೋಟೋಗ್ರಫಿ ಪಾರ್ಟ್ನರ್ ಸ್ಯಾಮ್ ಕ್ಲಿಕ್ಸ್, ಸಪೋರ್ಟ್ ಪಾರ್ಟ್ನರ್ ಆಗಿ ಶ್ರೀ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ. ಎಸ್ ರೈಡರ್ ಸೇಫ್ ಆಗಿ ಇಲ್ಲಿ 2 ಪಾಯಿಂಟ್ಸ್ ಅನ್ನ ಪಡ್ಕೊಳ್ತಾ ಇದ್ರೆ. ಕೊಪ್ಪಳ ಈ ಮ್ಯಾಚ್ ಅಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಒಂದು ಹೊಸ ಟೀಮ್ ನ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರೆ. ಯಾಕಂದ್ರೆ ಹಿಂದಿನ ಮ್ಯಾಚ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒಂದ್ ಸ್ವಲ್ಪ ಡಿಫೆನ್ಸ್ ಅಲ್ಲೂ ಸಹ ಸೆಟ್ ಆಗಿರಲಿಲ್ಲ, ರೈಟ್ ಪಾಯಿಂಟ್ಸ್ ಕೂಡ ಬರ್ತಾ ಇರಲಿಲ್ಲ. ಬಟ್ ಈ ಮ್ಯಾಚ್ ಅಲ್ಲಿ ರಾಯಚೂರ್ ಮೇಲೆ ಒಂದೊಳ್ಳೆ ಸ್ಟ್ರಾಟಜಿಯೊಂದಿಗೆ ಕಣದಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಕೊಪ್ಪಳ. ಮತ್ತೊಂದು ಆಲ್ ಔಟ್ ಪಾಯಿಂಟ್ಸ್ ಹೋಗ್ತಾ ಇರೋದು ಕೊಪ್ಪಳ ಟೀಮ್ಗೆ. ಟೈಮ್ ಔಟ್ ಅನ್ನ ಪಡ್ಕೊಂಡಿರೋದಿಲ್ಲಿ. ಈ ಟೈಮಲ್ಲಿ ಕೋಚಸ್ ಏನು ಹೇಳ್ತಾರೆ, ಯಾವ ರೀತಿಯಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಪ್ಲೇಯರ್ಸ್ ಜೊತೆ ಹಂಚ್ಕೊಳ್ತಾರೆ. ಆ ಗ್ರೌಂಡ್ನ ಒಳಗಡೆ ಇದ್ದವಾಗ ಪ್ಲೇಯರ್ಸ್ಗೆ ಪ್ರೆಷರನ್ನು ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಆ ಒಂದು ಮ್ಯಾಚ್ ಆಡೋವಂಥ ಒಂದು ಸಿಚುವೇಶನ್ನಲ್ಲಿ ಪ್ಲೇಯರ್ಸ್ಗಳು ಸಾಕಷ್ಟು ಮಿಸ್ಟೇಕ್ಗಳನ್ನು ಮಾಡ್ತಾ ಇರ್ತಾರೆ. ಆ ಮಿಸ್ಟೇಕ್ಗಳನ್ನು ಕೋಚ್ ಆಗಿದ್ದಂಥವರು ಗಮನಿಸ್ಕೊಂಡು ಆ ಟೈಮ್ ಔಟನ್ನು ತೆಗೆದುಕೊಂಡು ಈ ರೀತಿಯಾದಂಥ ಮಿಸ್ಟೇಕ್ಗಳು ಮಾಡಬಾರ್ದು, ಮತ್ತು ಯಾವ ರೀತಿಯಾದಂಥ ರೈಡ್ ಅಥವಾ ಡಿಫೆನ್ಸ್ನಲ್ಲಿ ಕೆಲಸ ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ತಾರೆ. ಇಲ್ಲಿ ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಬಟ್ ರಾಯಚೂರು ನೋಡಿ ಟೈಮ್ ಔಟನ್ನು ತೆಗೆದುಕೊಂಡ ನಂತರ ಕಮ್ ಬ್ಯಾಕ್ ಮಾಡುವಂಥ ಎಲ್ಲ ಒಂದು ಸೂಚನೆ ಸಿಗ್ತಾ ಇರೋದು ರಾಯಚೂರಿಗೆ. ಹುಲ್ಲೇಶ್ ಒಂದು ಉತ್ತಮವಾದಂಥ ರೈಟ್ ಪಾಯಿಂಟ್ ಇಲ್ಲಿ. ಕೊಪ್ಪಳದ ಭೀಮಾಂದಯ್ಯ ಎಸ್ ಇಲ್ಲಿ ರಾಯಚೂರು
ಪವರ್ ಪ್ಲೇಯನ್ನ ಬಳಸ್ಕೊಳ್ತಾ ಇದ್ದಾರೆ. ಪವರ್ ಪ್ಲೇ 3 ನಿಮಿಷ ಇರುತ್ತೆ. ಈ ಒಂದು ಟೈಮಲ್ಲಿ ಪವರ್ ಪ್ಲೇನ ಪಡ್ಕೊಂಡಂತ ರಾಯಚೂರು ಏನು 1 ಪಾಯಿಂಟ್ಸ್ ಅನ್ನು ಪಡ್ಕೊಂಡ್ರೆ ಅದ್ರ ಜೊತೆ ಇನ್ನೊಂದು ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಎಸ್, ಇಲ್ಲಿ ನೋಡ್ಬೋದು, ಇವಾಗ 1 ಟಚ್ ಪಾಯಿಂಟ್ ಅನ್ನು ಪಡ್ಕೊಂಡ್ರೆ ಅದ್ರ ಜೊತೆ ಇನ್ನೊಂದು ಪಾಯಿಂಟ್ ಆ್ಯಡ್ ಆಗ್ತಾ ಇರೋದು ರಾಯಚೂರ್ಗೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಎಂಡ್ಲೈನ್ ಗೇಮ್ಗೆ ಮುಂದಾಗ್ಬೋದು ರಾಯಚೂರು. ಎಂತ ಒಂದು ಅದ್ಭುತವಾದಂಥ ಟ್ಯಾಕಲ್ ಇಲ್ಲಿ ಕವರ್ ಭಾಗದಿಂದ ಒಂದು ತೈ ಹೋಲ್ಡ್ ಬಂದಿರೋದು ರಾಯಚೂರು. ಮೊಹಮ್ಮದ್ ಒಂದು ಅದ್ಭುತವಾದಂಥ ಟ್ಯಾಕಲ್ ಅನ್ನ ಸಾಧಿಸ್ಕೊಂಡ್ರು. ಇನ್ನೊಂದೇನಪ್ಪ ಅಂತಂದ್ರೆ ಪವರ್ ಪ್ಲೇ ಆನ್ ಆಗಿದ್ದ ಸಂದರ್ಭದಲ್ಲಿ ಅಪೋನೆಂಟ್ ಟೀಮ್ಗೆ ಎವ್ರಿ ಸೆಕೆಂಡ್ ರೈಡ್ ಥರ್ಡ್ ರೈಡ್ ಆಗಿರುತ್ತೆ. ಒಂದು ಎಂಟಿ ರೈಡ್ ಆದ ನಂತರ 2ನೇ ರೈಡ್ ಅವರು ಡಿಸೈಡ್ ಮಾಡಬೇಕಾಗತ್ತೆ. ನಾರ್ಮಲ್ ಆಗಿ ಈಗ ಮ್ಯಾಚ್ ಅಲ್ಲಿ ನೋಡೋದಾದ್ರೆ 2 ಎಂಟಿ ರೈಡ್ ಆದ್ಮೇಲೆ 3ನೇ ರೈಡ್ ಡೂ ಆರ್ ಡೈ ರೈಡ್ ಬರೋದು ಕಾಮನ್. ಬಟ್ ಇಲ್ಲಿ ಪವರ್ ಪ್ಲೇ ರೂಲ್ ಅಲ್ಲಿ ಸೆಕೆಂಡ್ ರೈಡ್ ಡೂ ಆರ್ ಡೈ ರೈಡ್ ಆಗಿರುತ್ತೆ. ಇಲ್ಲಿ ಅದ್ಭುತವಾದಂತಹ ಒಂದು ಡೈವಿಂಗ್ ಟ್ಯಾಕಲ್ ಲೆಫ್ಟ್ ಕಾರ್ನರ್ ಭಾಗದಿಂದ, ವಾಟ್ ಅ ಕ್ಯಾಚ್. ರಾಯಚೂರು ನಿಜವಾಗ್ಲೂ ಪವರ್ ಪ್ಲೇನ ರೂಲ್ ಅನ್ನ ಇಲ್ಲಿ ಬಹಳನೇ ಉಪಯುಕ್ತವಾಗಿ ಬಳಸ್ಕೊಂಡಿದ್ದಾರೆ. ಸರಿಯಾದ ಒಂದು ಟೈಮಿಂಗ್ಗೆ ಪವರ್ ಪ್ಲೇನ ಕೂಡ ತೆಗೆದುಕೊಂಡಿರೋದು ರಾಯಚೂರು. ಮತ್ತೆ ರೈಡ್ ನಲ್ಲಿ ಹುಲೇಶ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಲ್ಲಿ ಒಂದು ದೊಡ್ಡ ಮಿಸ್ಟೇಕ್. ಕೊಪ್ಪಳದ ಒಬ್ಬ ಡಿಫೆಂಡರ್ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು, ಆಚೆ ಹೋಗ್ತಾ ಇದ್ದಾರೆ. ಮತ್ತೊಂದು ಪಾಯಿಂಟ್ಸ್ ಆಡ್ ಆಗ್ತಾ ಇರೋದು ರಾಯಚೂರ್ಗೆ. ಎಂಥ ಒಂದು ಅದ್ಭುತವಾದಂಥ ಟ್ಯಾಕಲ್ ರಾಯಚೂರು. ರಂಗಪ್ಪ ಅವರಿಂದ ಟ್ಯಾಕಲ್ ಬಂತು. ಆಲ್ ಔಟ್ ಪಾಯಿಂಟ್ ಅನ್ನ ಪಡ್ಕೊಳ್ಳೋದಕ್ಕೆ ಇದು ರಾಯಚೂರ್ನ ಒಂದೊಳ್ಳೆ ಕಮ್ ಬ್ಯಾಕ್. ನೋಡಿ, ಇಲ್ಲಿ ಗಮನಿಸಬಹುದು ಪವರ್ ಪ್ಲೇ ಎಷ್ಟು ರಾಯಚೂರ್ಗೆ ಲಾಭ ಆಗಿದೆ. ಸ್ಕೋರ್ ಬೋರ್ಡ್ ಅನ್ನು ಸಹ ನೀವು ಗಮನಿಸಬಹುದು. ಇಲ್ಲಿ ಎಂಥ ಒಂದೊಳ್ಳೆ ಕಮ್ ಬ್ಯಾಕ್ ರಾಯಚೂರು. ನಿಜವಾಗ್ಲೂ ಇದು ಒಂದು ಪವರ್ಫುಲ್ ಪ್ಯಾಕೇಜ್ ನಮ್ಮ ವೀಕ್ಷಕರಿಗೆ ಸಿಗ್ತಾ ಇದೆ. ಹುಲೇಶ್ ರಾಯಚೂರಿನ ಒಬ್ಬ ಪ್ರಮುಖ ಆಟಗಾರ. ಈ ಮೂಲಕ ಪವರ್ ಪ್ಲೇ ಕೂಡ ಇಲ್ಲಿ ಕಂಪ್ಲೀಟ್ ಆಗ್ತಾ ಇರೋದು ರಾಯಚೂರ್ಗೆ. ಸ್ಕೋರ್ ಬೋರ್ಡ್ ಅನ್ನು ಗಮನಿಸೋದಾದ್ರೆ ಕೊಪ್ಪಳ 20, ರಾಯಚೂರು 19. ಇದಕ್ಕೆ ನಮ್ಮ ಗಂಡಬೇರುಂಡ ಟ್ರೋಫಿ, ಪವರ್ ಪ್ಲೇ ಹಾಗೂ ರಾಯಚೂರ್ನ ಲಕ್ಕಪ್ಪ ಸ್ಲೋ ಆಗಿ ರೈಡ್ ಅನ್ನ ಸ್ಟಾರ್ಟ್ ಮಾಡಿರೋದಿಲ್ಲಿ. ರೈಟ್ ರೈಡರ್ ಇವರು. ಕೊಪ್ಪಳದ ಲೆಫ್ಟ್ ಕಾರ್ನರ್ ನಲ್ಲಿ ಸತೀಶ್ ಅವರನ್ನ ನೋಡ್ಬೋದು. ಒಂದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆಗಿದ್ದಾರೆ. ಕೊಪ್ಪಳದ ಭೀಮಾಂದಯ್ಯ ರೈಟ್ ರೈಡರ್ ಇವರು. ಫಸ್ಟ್ ಹಾಫ್ನ 1.5 ನಿಮಿಷದ ಮ್ಯಾಚ್ ಉಳ್ಕೊಂಡಿರೋದು. ಅದೇ ರೀತಿ ಡೂ ಆರ್ ಡೈ ರೈಡ್ ಬಂದಿರೋದು ರಾಯಚೂರ್ಗೆ. ಲಕ್ಕಪ್ಪ ಈ ಬಾರಿ ಏನ್ ಮಾಡ್ತಾರೆ? ಪಾಯಿಂಟ್ಸ್ ಅನ್ನ ಪಡೆಯಲೇಬೇಕಾಗುತ್ತೆ. ಮಾಡು ಇಲ್ಲವೆಂಬಡಿ, ಒಂದು ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕದಿಂದ ಹೊರ ನಡೆ. ಬಟ್ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್ ಬಂತು. ಕೊಪ್ಪಳ ಬಹಳ ಸಮಯದ ನಂತರ ಇಲ್ಲಿ ಪಾಯಿಂಟ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಕೊಪ್ಪಳಗೂ ಸಹ ಡೂ ಆರ್ ಡೈ ರೈಡ್, ಮಾಡು ಇಲ್ಲವೇ ಮಡಿ ರೈಡ್ ನಲ್ಲಿ ಚಾಲೆಂಜ್ ಇತ್ತು. ಬಟ್ ಇಲ್ಲಿ ರೈಡರ್ ಸೇಫ್ ಆಗ್ತಾ ಇದ್ದಾರೆ.
ಸಿಂಗಲ್ ಪಾಯಿಂಟ್ ಅನ್ನ ಇಲ್ಲಿ ಕಲೆ ಹಾಕ್ತಾ ಇರೋದು ಕೊಪ್ಪಳದ ಕಿರಣ್. ರಾಯಚೂರಿನ ಆಟಗಾರರು ಇಲ್ಲಿ ಡೂ ಆರ್ ಡೈ ರೈಡ್ ನಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು. ರಾಯಚೂರಿನ ಕನಕಪ್ಪ ಲೆಫ್ಟ್ ರೈಡರ್ ಇವರು. ಕೊಪ್ಪಳದ ಡಿಫೆನ್ಸ್ ಸಾಕಷ್ಟು ಅಡ್ವಾನ್ಸ್ ಆಗಿದ್ದಾರೆ. ಅವರಿಗೆ ಬೋನಸ್ನ ಪಡೆಯೋದಕ್ಕೂ ಸಹ ಚಾನ್ಸ್ ಅನ್ನು ನೀಡ್ತಾ ಇಲ್ಲ. ಒಂದು ಎಂಟಿ ರೈಡ್ನೊಂದಿಗೆ ಮತ್ತೆ ವಾಪಸ್ ಆಗಿರೋದು ರಾಯಚೂರಿನ ಆಟಗಾರ. ಕೊಪ್ಪಳದ ಹನುಮನಗೌಡ ಫಸ್ಟ್ ಹಾಫ್ನ ಟೈಮ್ ಕೂಡ ಮುಕ್ತಾಯ ಆಗ್ತಾ ಇರೋದಿಲ್ಲಿ. ಬಟ್ ಈ ರೈಡ್ ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ಹಾಫ್ ಅನ್ನ ನೋಡ್ಬೋದು.